ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮತ ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ನ ವಿಎಸ್ ಉಗ್ರಪ್ಪ ಕೊಟ್ಟ ದೂರು ತಿರಸ್ಕೃತಗೊಂಡಿರುವಂತದ್ದು. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮತ ವಿವಾದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ನ ವಿಎಸ್ ಉಗ್ರಪ್ಪ ಕೊಟ್ಟ ದೂರು ಇಲ್ಲಿ ತಿರಸ್ಕೃತಗೊಂಡಿರುವಂತದ್ದು. ಉಗ್ರಪ್ಪ ಅರ್ಜಿಯನ್ನ ತಿರಸ್ಕರಿಸಿದ ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಮತಗಟ್ಟೆ ಒಳಗೆ ಗೌಪ್ಯತೆ ಉಲ್ಲಂಘಿಸಿದ್ರೆ ಮಾತ್ರ ಮತ ಅಸಿಂತು. ಮತಗಟ್ಟೆ ಹೊರಗೆ ಗೌಪ್ಯತೆ ಉಲ್ಲಂಘನೆ ಮಾಡಿರುವ ಯತ್ನಾಳ್ ಇನ್ನು ಬಿಜೆಪಿಗೆ ಮತ ಹಾಕ್ತೀನಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಹೇಳಿದ್ರು. ಇನ್ನು ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ರು ಕೂಡ ಬಿಜೆಪಿಗೆ ಮತ ಹಾಕಿರುವ ಯತ್ನಾಳ್ ಯತ್ನಾಳ್ ಮತ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಉಗ್ರಪ್ಪ ದೂರನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಉಚ್ಚಾಟನೆಗೊಂಡ್ರು ಕೂಡ ಬಿಜೆಪಿ ಅಭ್ಯರ್ಥಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ ಹಾಕಿದ್ದಾರೆ. ತೋರಿಸಬಾರ್ದು, ಯಾರಿಗೂ ಬಹಿರಂಗವಾಗಿ ತೋರಿಸ್ಬಿಟ್ಟಾಕ. ರಾಜ್ಯಸಭಾದಾಗ ಬ್ಯಾಲೆಟ್ ಪೇಪರ್ ತೋರಿಸ್ಬೇಕಾಗ್ತದೆ. ವಿಧಾನ ಪರಿಷತ್ನಾಗ ಇದೇನು ಸೀಕ್ರೆಟ್ ಮತದಾನ ಇದೆಯಲ್ಲ, ಈ ಸೀಕ್ರೆಟ್ ಮತದಾನ ನಾವು ಮಾಡಿದ್ವಿ. ಇನ್ನು ಒಂದ್ ಕಡೆ ಈಗಾಗಲೇ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮತ ವಿವಾದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತಗಟ್ಟೆ ಹೊರಗಡೆ ಗೌಪ್ಯತೆಯನ್ನ ಕಾಪಾಡಬೇಕಾಗುತ್ತೆ, ಆದರೆ ಬಿಜೆಪಿಗೆ ಮತ ಹಾಕ್ತೀನಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಓಪನ್ ಆಗಿಯೇ ಹೇಳಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ರು ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ವೀರೇಶ್ ದಾನಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈಗ ಉಚ್ಚಾಟನೆಗೊಂಡ್ರು ಕೂಡ ಬಿಜೆಪಿ ಅಭ್ಯರ್ಥಿಗೆ ಯತ್ನಾಳ್ ಓಟ್ ಹಾಕಿದ್ದಾರೆ ಅಂತ ಹೇಳಿ ಹೊರಗಡೆ ಹೇಳ್ತಾ ಇದ್ದಾರೆ, ಓಪನ್ ಆಗಿಯೇ ಹೇಳಿದ್ದಾರೆ. ಇನ್ನು ಉಗ್ರಪ್ಪ ಇದಕ್ಕೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಬಿಜೆಪಿಯಿಂದ ಉಚ್ಚಾಟನೆ ಆಗಿರತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ಗೆ ಒಂದು ಪತ್ರವನ್ನು ಸಹ ಬರೆದಿದ್ರು. ನಾನು ಬಿಜೆಪಿಯಿಂದ ಉಚ್ಚಾಟನೆ ಆದ್ರೂ ಸಹ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರಿಗೆ ನನ್ನ ಮತವನ್ನ ಚಲಾವಣೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ರು. ಆ ದೂರು ಇದೀಗ ತಿರಸ್ಕಾರ ಆಗಿರುವಂತದ್ದು. ಮತಗಟ್ಟೆಯ ನಿಯಮಗಳನ್ನ ಯಾವುದೇ ರೀತಿಯಾಗಿ ಉಲ್ಲಂಘನೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಈ ದೂರನ್ನು ತಿರಸ್ಕಾರ ಮಾಡಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್ ದಾನಿ ನಿಮ್ಮೆಲ್ಲ ಮಾಹಿತಿಗೆ. ಉಚ್ಚಾಟನೆಗೊಂಡ್ರು ಬಿಜೆಪಿಗೆ ಮತ ಹಾಕಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಮತ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಉಗ್ರಪ್ಪ ಕೂಡ ದೂರನ್ನ ನೀಡಿದ್ರು. ಈಗ ಉಗ್ರಪ್ಪ ಕೊಟ್ಟಂತಹ ದೂರು ಕೂಡ ತಿರಸ್ಕೃತಗೊಂಡಿದೆ. ನಿಯಮದ ಪ್ರಕಾರ ಪರಿಷತ್ ಚುನಾವಣೆಯಲ್ಲಿ ರಹಸ್ಯ ಮತದಾನ ಆಗಬೇಕು. ಯಾರಿಗೆ ಮತ ಹಾಕ್ತೀನಿ ಅನ್ನೋದನ್ನ ಬಹಿರಂಗಪಡಿಸುವಂತಿಲ್ಲ. ಇನ್ನು ಬಹಿರಂಗವಾಗಿ ಪತ್ರ ಬರೆದಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಪರ ಮತ ಅಂತ ಹೇಳಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕುವುದಾಗಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ರು. ಹೀಗಾಗಿ ಯತ್ನಾಳ್ ಮತ ಅಸಿಂಧುಗೊಳಿಸುವಂತೆ ಉಗ್ರಪ್ಪ ಕೂಡ ದೂರನ್ನ ನೀಡಿದ್ರು. ವಿಧಾನಸಭೆ ಕಾರ್ಯದರ್ಶಿ ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ದೂರನ್ನ ನೀಡಿದ್ರು. ಇದೀಗ ಉಗ್ರಪ್ಪ ಕೊಟ್ಟ ದೂರು ತಿರಸ್ಕರಿಸಿದ ಚುನಾವಣಾಧಿಕಾರಿ ವಿಶಾಲಾಕ್ಷಿ ನಿಯಮದ ಪ್ರಕಾರ ಪರಿಷತ್ ಚುನಾವಣೆಯಲ್ಲಿ ರಹಸ್ಯ ಮತದಾನ ಆಗಬೇಕಾಗುತ್ತೆ. ಯಾರಿಗೆ ಮತ ಹಾಕ್ತೀನಿ ಅಂತ ಕೂಡ ಯಾರಿಗೂ ಹೇಳ್ಬಾರ್ದು. ಇನ್ನು ಬಿಜೆಪಿಗೆ ಮತ ಹಾಕ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಓಪನ್ ಆಗಿಯೇ ಹೇಳಿದ್ದಾರೆ. ನಾನು ಒಂದ್ ಕಡೆ ವಿಧಾನಸೌಧದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು.